ಇಂದು ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಎಲ್ಲಾ ದೇವಸ್ಥಾನಗಳು, ಅದರಲ್ಲೂ ಕೂಡ ಪ್ರಮುಖವಾಗಿ ಶಿವನ ದೇವಸ್ಥಾನಗಳಲ್ಲಿ ಏನು ಹಬ್ಬದ ವಾತಾವರಣ ಕೂಡ ಎಲ್ಲ ಮನೆ ಮಾಡಿರುವಂತದ್ದು. ಈಗ ನಾವು ಕೂಡ ಬೆಂಗಳೂರಿನ ಪ್ರತಿಷ್ಠಿತ ಗವಿಗಂಗಾಧರೇಶ್ವರ ಆ ದೇವಸ್ಥಾನದಲ್ಲಿ ಕೂಡ ಇರುವಂತದ್ದು. ಬೆಳಗಿಂದನೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಏನು ಭಕ್ತಾದಿಗಳು ಕೂಡ ಬರ್ತಾ ಇದ್ರೆ, ಈಗಲೂ ಕೂಡ ನಾವು ಇಲ್ಲೇ ಇರುವಂತದ್ದು. ಈಗ ದೃಶ್ಯದಲ್ಲಿ ಸಹ ನೋಡ್ತಾ ಇರಬಹುದು, ಇಲ್ಲಿ ಸಾವಿರಾರು ಭಕ್ತರು ಈಗಾಗಲೇ ಇಲ್ಲಿ ಬಂದು ಎಲ್ಲ ಏನು ದೇವರ ಕೃಪೆಗೂ ಕೂಡ ಪಾತ್ರರಾಗ್ತಾ ಇದ್ದಾರೆ. ಸಾಕಷ್ಟು ಸಂಖ್ಯೆಯಲ್ಲೂ ಕೂಡ ಬಂದು ಇಲ್ಲಿ ದೇವರ ಕೃಪೆಗೆ ಪಾತ್ರರಾಗ್ತಿದ್ದಾರೆ. ಇದರ ಜೊತೆಗೆ ಅಂದ್ರೆ ಆ ಒಂದು ಪೂಜೆ ಆಗಿರ್ಬೋದು, ಒಂದು ಪುನಸ್ಕಾರ ಆಗಿರ್ಬೋದು, ಪ್ರತಿಯೊಂದನ್ನು ಕೂಡ ಕಣ್ತುಂಬಿಕೊಳ್ತಿದ್ದಾರೆ. ಇಲ್ಲಿರುವಂತಹ ಆಡಳಿತ ಮಂಡಳಿ ಕೂಡ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿರುವಂತದ್ದು. ಅಂದ್ರೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ಆ ಬ್ಯಾರಿಕೇಡ್ ಗಳನ್ನ ಹಾಕಿ ಅದರ ಒಳಗೆ ಬರುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇದರ ಜೊತೆಗೆ ಪೊಲೀಸ್ ಬಿಗಿ ಬಂದೋಬಸ್ತನ್ನು ಕೂಡ ಈಗಾಗಲೇ ದೇವಸ್ಥಾನ ಒಳಗಾಗಿರ್ಬೋದು ಮತ್ತೆ ಹೊರಗಡೆ ಭಾಗದಲ್ಲೂ ಕೂಡ ಎಲ್ಲ ವ್ಯವಸ್ಥೆಯನ್ನು ಕೂಡ ಮಾಡಿರುವಂತದ್ದು. ಇನ್ನು ಬೆಳಗ್ಗೆ 5 ಗಂಟೆಯಿಂದನೂ ಕೂಡ ಭಕ್ತಾದಿಗಳು ಕೂಡ ಬರ್ತಾ ಇದ್ದಾರೆ. ಈಗ ಸಂಜೆ ಆಗಿದ್ರು ಕೂಡ ಇನ್ನು ಏನು ಜನರ ಸಂಖ್ಯೆ ಮಾತ್ರ ಕಮ್ಮಿ ಆಗಿಲ್ಲ, ಸಾಕಷ್ಟು ದೊಡ್ಡ ಸಂಖ್ಯೆಯಲ್ಲೂ ಕೂಡ ಈಗಾಗಲೇ ಏನು ಭಕ್ತಾದಿಗಳು ಬರ್ತಾ ಇದ್ದಾರೆ. ಇದರ ಜೊತೆಗೆ ಇನ್ನು ವಿವಿಧವಾದಂತಹ ಒಂದು ಅಲಂಕಾರವನ್ನ ಇಲ್ಲಿ ಶಿವಲಿಂಗಕ್ಕಾಗ್ಲೇ ಮಾಡಿರುವಂತದ್ದು. ಹಾಲಿನ ಅಭಿಷೇಕ ಆಗಿರ್ಬೋದು, ತುಪ್ಪದ ಅಭಿಷೇಕ ಆಗಿರ್ಬೋದು, ಇದರ ಜೊತೆಗೆ ಸಾಕಷ್ಟು ಬೇರೆ ಬೇರೆ ರೀತಿಯಾದಂತಹ ಅಭಿಷೇಕಗಳನ್ನು ಕೂಡ ಈಗಾಗಲೇ ಏನು ಶಿವಲಿಂಗಕ್ಕೆ ಕೂಡ ಮಾಡ್ತಿರುವಂತ. ಇದನ್ನ ಕಣ್ತುಂಬಿಕೊಳ್ಳೋದಕ್ಕೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಇನ್ನು ಅಂದ್ರೆ ಇವತ್ತು ರಾತ್ರಿ ಏನು ಕಂಪ್ಲೀಟ್ ಆಗೂ ಕೂಡ ಏನು ಜಾಗರಣೆ ಇರೋದ್ರೊಂದು ಕಾರಣದಿಂದಾಗಿ ಇನ್ನೂ ಕೂಡ ಜನರು ಬರುವಂತ ನಿರೀಕ್ಷೆ ಇದ್ದು, ಅದೆಲ್ಲದಕ್ಕೂ ಕೂಡ ಆಡಳಿತ ಮಂಡಳಿ ಈಗಾಗಲೇ ಸಿದ್ಧವಾಗಿದೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇರುವಂತದ್ದು. ಕ್ಯಾಮ್ರಾ ಪರ್ಸನ್ ಶಿವಮೂರ್ತಿ ಜೊತೆ ಅಜಯ್, ಅಶ್ವವೇಗ ನ್ಯೂಸ್, ಬೆಂಗಳೂರು.